ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ಮನ್ಮನಾ ಭವ ಮದ್ಭಕ್ತಃ ಮದ್ಯಾಜೀ ಮಾಂ ನಮಸ್ಕುರು. ಮಾಮೇ ವೈಷ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಮನಸ್ಸಿನ ಮೂಲಕ ನನ್ನನ್ನೇ ಚಿಂತಿಸುತ್ತಿರು, ನನ್ನನ್ನೇ ಭಜಿಸುತ್ತಿರು, ನನಗಾಗಿ ಕೆಲಸಗಳನ್ನು ಮಾಡು, ನನ್ನನ್ನೇ ನಮಸ್ಕರಿಸು. ಹೀಗೆ ಎಲ್ಲ ವಿಧದಿಂದಲೂ ನನ್ನನ್ನೇ ಶರಣು ಹೊಂದಿದರೆ ನೀನು ನನ್ನನ್ನೇ ಸೇರುವೆ. ಮನುಷ್ಯ ಮನಸ್ಸಿನ ರೂಪಾಂತರ. ತನ್ನ ಪರಿಸರಕ್ಕನುಗುಣವಾಗಿ ವರ್ತಿಸುವ ಈತ ಯಾವಾಗಲೂ ಒಂದೇ ರೀತಿಯ ಭಾವನೆಯಿಂದ ಇರುತ್ತಾನೆ ಎನ್ನಲು ಅಸಾಧ್ಯ. ಒಬ್ಬೊಂಟಿಯಾಗಿದ್ದಾಗ ಬಹಳ ವಿಶೇಷತೆಯಿಂದ ಜಾಗರೂಕನಾಗಿ ವರ್ತಿಸಿದರೂ ಗುಂಪಿನಲ್ಲಿದ್ದಾಗ ಸಮೂಹ ಸನ್ನಿಗೆ ಒಳಗಾಗಿ ವಿಚಿತ್ರ ವರ್ತಿಸುವುದನ್ನು ಕಾಣಬಹುದು. ಕ್ರಿಯಾಶೀಲನಾಗಿರುವ ಮನುಷ್ಯ ಸದಾ ಒಂದಿಲ್ಲೊಂದು ಕೆಲಸದಲ್ಲಿ ಮಗ್ನನಾಗಿದ್ದರೆ ಆತ ಯಾವುದೇ ಸಮಸ್ಯೆ ಇಲ್ಲದೆ ಆರೋಗ್ಯ ಹೊಂದಿ ಆನಂದದಿಂದ ಪಾಲಿಗೆ ಬಂದದ್ದು ಪಂಚಾಮೃತ ಎಂಬ ದೃಷ್ಟಿಯಿಂದ ಹೆಚ್ಚು ಯೋಚನೆ ಮಾಡದೆ ಸುಖವಾಗಿರುವುದನ್ನು ಕಾಣಬಹುದು. ಕಾರ್ಯವಿಲ್ಲದ ಮನಸ್ಸು ದೆವ್ವದ ವಾಸಸ್ಥಾನ ಎಂಬಂತೆ ಮನಸ್ಸು ಯಾವುದಾದರೂ ವಿಷಯದ ಮೇಲೆ ಕಾರ್ಯೋನ್ಮುಖವಾಗದೇ ಇದ್ದರೆ ಮುಂದೆ ಆಗಬಹುದಾದ ಹಾಗೂ ಹಿಂದೆ ಅನುಭವಿಸಿದ ಕಹಿ ಘಟನೆಗಳ ಚಿಂತೆಯಲ್ಲಿ ತೊಡಗಿ ಆತಂಕ ಹಾಗೂ ದುಗುಡಗಳಿಂದ ದೇಹದ ಶಕ್ತಿಯನ್ನು ಕಳೆದು ಮನಸ್ಸನ್ನು ದುರ್ಬಲಗೊಳಿಸುವುದಲ್ಲದೆ ಅರ್ಥವಿಲ್ಲದ ಬದುಕಿಗೆ ಕಾರಣವಾಗುತ್ತದೆ. ನಂಬಿಕೆ ಎಂಬ ದಿವ್ಯ ಶಕ್ತಿಯಿಂದ ಭಗವಂತನಲ್ಲಿ ಮನಸ್ಸಿರಿಸಿ ಆತನಲ್ಲೇ ಶರಣಾದರೆ ಎಲ್ಲವೂ ಅವನ ಅಣತಿಯಂತೆ ಸುಸೂತ್ರವಾಗಿ ನಡೆದು ಅವನಲ್ಲೇ ಒಂದಾಗಬಹುದು. ಹರಿ ಓಂ ತತ್ಸತ್. ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ರಾಜವಿದ್ಯಾ ರಾಜಗುಹ್ಯಯೋಗಃ ನವಮೋऽಧ್ಯಾಯಃ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.